ಸಿಡಿಲು ಬಡಿದು ಯುವಕ ಸಾವನ್ನಪ್ಪಿದ ದುರ್ಘಟನೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಜೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಪ್ರಶಾಂತ್ ಹುಡೆ ಮೃತ ದುರ್ದೈವಿಯಾಗಿದ್ದಾನೆ. ಜಮೀನಿನಲ್ಲಿ ಕೆಲಸಕ್ಕೆಂದು ತೆರಳಿದ್ದ ವೇಳೆ ಸಿಡಿಲು ಬಡಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಗಜೇಂದ್ರಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮುಗದ ಹೋತ್ರಿ ನಮ್ದು ಮನಿನ ಮುರಿತ್ರಿ ಸರ್. ಅವ್ನ ನಿಂತ್ರನ ಇತ್ರ ಅವ್ನ ನಿಂತ್ರ ನಾವು ಯಾವ್ದಾರ ದುಡಿಯೋದು ಬೇಡ ಅಂತ ಹೇಳಿ ಮಾಡಕ್ ಬಂದೆ. ಏನ್ ಮಾಡ್ಬೇಕು ಸರ್? ಸರ ಹೊಲಕ್ಕ ಹೋಗಿದ್ರಿ ಸರ. ಹೊಲಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಇಸ್ಮೇಕಿ ಪ್ಲಾಟ್ ಮಾಡಿವಿ ಸರ. ಇಸ್ಮೇಕಿ ಬೇಕಾಯ್ತು ಕಡೆಯ ಮನಿ ಬರೋ ಮುಂದ ಅದು ಮಳಿ ಬಂತಂತೇಳಿ ಬರಾಕತ್ತಿದ್ರಿ ಸರ. ಅದು ಶಿಡ್ಲು ಇದು ಆಗ್ಬಿಡತ್ತೆ ಸರ. ತಲೆ ಬಲಕ್ ಸರ ಬಲಗಾಡೆ ಅದು ಹೊಡೆದ್ ಬಿಡ ಸರ್. ಹೊಡೆದು ಅದು ಅಲ್ಲೇ ಇದಾಗ್ಬಿಟ್ಟ ಸರ. ನಮ್ಮ ಹಿರಿಯ ಮಗ ರೀ, ನಮ್ಮ ಹೆಣ್ಣು ಮಕ್ಳು ರೀ, ಅವರು 100 ಮೀಟರ್ ಅಂತರ ಇದ್ರು ಸರ. 100 ಮೀಟರ್ ಬರೋದ್ರಾಗನ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಬರವ್ರಿ. ಅಲ್ಲಿ ಬಂದು ಅದು ಹೊಡತಲ್ರಿ, ಅಲ್ಲೇ ಬಿದ್ದಿದ್ನ. ಹೊಳ್ಳಿ ಏನು ಇದನ್ನ ಕಾಣ್ಲಂತ್ರಿ. ಮತ್ತ ನಮ್ಮ ಹುಡುಗ ಎತ್ತದು ದವಾಖಾನಿ ತೊಗೊಂಬರ್ಬೇಕಂತೇಳಿ ಇದು ಮಾಡಿದ್ ಸರ. ಅದು ಮತ್ತ ಅವಂಗ ಇಷ್ಟು ಬರೋ ಮುಂದ ಮತ್ತ ಇನ್ನೊಬ್ಬ ಬಿತ್ತಾಕ ಹೋಗಿದ್ನಂತ್ರಿ ಗಾಡಿ ತಗೊಂಡು. ಮತ್ತ ಒಬ್ಬತ್ ನಾಲ್ಕಂತ ಎತ್ತಿ ಗಾಡ್ಯಾಗ ಟ್ಯಾಕ್ಟ್ರಿ ಮೇಲೆ ಹಾಕಕ್ ಹೋದ್ರಂತ ಸರ. ಅದು ಅವಂಗ ಗಾವ ಆಗ್ಲಂತ್ರಿ, ಅದು ಎತ್ತದ ಆಗ್ಲಂತ. ಮತ್ತ ಅವ್ನ ಅಲ್ಲೇ ಕುಂಡ್ರಿಸಿ ಮತ್ತ ಮುಜವಾರ ಹೋಗಿ ಗಾಡಿ ತೊಗೊಂಬಂದ್ ಸರ. ಅಲ್ಲಿ ತನ್ನ ಕುರ್ಗಿ ಗಾಡಿ ಬಿಟ್ಟು ರಿಕ್ಷಾ ತೊಗೊಂಬಂದು ಹಾಕೊಂಡು ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡ್ತಾನ ಸರ. ಏನ್ ಮಾಡಕ್ ಸರ, ಎಲ್ಲ ಜೀವನ ಆತನಿಂದ ನನ್ ಜೀವನ ಇತ್ತು ಸರ. ಎಲ್ಲ ಇದಾಗ್ಬಿಡ ಸರ. ಮಗ ಆಗ್ಬೇಕು ಸರ. ಎಲ್ಲ ಏನ್ ಮಾಡಕ್. ಆತನ ಹೆಸರು ಪ್ರಶಾಂತ್ ಶರಣಪ್ಪ ಹುಡೆ ಸರ್. ಆತಗ 19ನೇ ಇಡ್ತೇವ ಸರ. ಆತ ITI ಮಾಡ್ಯಾನ ಸರ. ಸರ್ ಏನ್ ಮಾಡಕ್ ಆಗಲ್ಲ ಸರ. ಎಲ್ಲಾ ಜೀವನ ಆತ ನಮ್ಗೆ ಇದು ಸರ. ಎಲ್ಲ ಏನು ಅದಕ್ಕೆ ಏನ್ ಮಾಡ್ಬೇಕನ್ನೋದ ತಿಳಿ ಸಮಾಧಾನ ಮಾಡ್ಕೊ. ಅದು ಏನು ಮಾಡಕ್ ಆಗೋದಲ್ಲ. ಏನ್ ನೋಡ್ರಿ ಸರ, ಇದು ಏನು ತಿಳಿದಾಗ ಆಗ್ಬಿಟ್ಟು ಸರ. ಹ್ಞೂನ್ರಿ. ಅದು ರೈತಕಿ ಒಳಗ ಹುಡುಗರು ಬಾರಿ ಇದ್ನ್ರಿ ನನಗ. ಏನ್ ಮಾಡಕ್ ಏನ್ ಅನ್ನೋದು ತಿಳಿವಲ್ದು ಸರ್ ನನಗ. ಮುಂದ ಅವ ಆರ್ಮಿ ಇಲ್ಲ ಪೊಲೀಸ್ ಆಗ್ಬೇಕಂತೇಳಿ ಜಗ್ ಹೈಟ್ ಅದನ್ರಿ. 6.5 ಫುಟ್ ಅದನ್ ಸರ್. ಇನ್ನೇ ಸರ್ ಅವ್ರು ಅಲ್ಲಿ ಎಷ್ಟು ಹೈಟ್ ಅದನಂದ್ರ ಒಳಗ್ ಹಾಕಿದ್ರು ಸ್ಕ್ಯಾನ್. ಎಷ್ಟು ಉದ್ದ ಅದ, ನೀವು ಅಷ್ಟು ಉದ್ದ ಹನುಮನ್ ಪೂರಾ ಇದ್ರು ಇದು ಟೇಬಲ್ಗೆ ಒಟ್ಟು ತುಂಬೈತ್ರಿ. ಅದು ಹೆಂಗ ಒಮ್ಮೆ ಹೋಗಿ ಬಂದನ್ ಸರ್ ಇದಕ್ರಿ, ಸೆಲೆಕ್ಷನ್ಗೆ ಹೋಗಿ ಬಂದ. ಅದ್ರೊಳಗ ಇದಾಯ್ತು ಆಗ್ಲಿ ಸರ್, ಸ್ವಲ್ಪ ಮಿಸ್ ಆಯ್ತು ಸರ್. ಏನ್ ಮಾಡಕ್ರಿ, ಎಲ್ಲ ಅವನೇ ಬಾರಿ ಏನ್ ಮಾಡ್ಬೇಕನ್ನ ತಿಳಿವಲ್ದು ಸರ್. ಎಲ್ಲ ಜೀವನ ಹಾಳಾಗಿ ನಮ್ಗೆ. ಅದಕ್ರಿ ಸರ ಈಗ ಇವ 2ನೇದವ್ ಸರ್. 3ನೇದವ್ ಸರ್. ಒಬ್ಬಕ್ಕೆ ಹೆಣ್ಣು ಮಗಳು ಅದಾಳ್ರಿ, ಇನ್ನೊಬ್ಬ 2ನೇದವ್ರಿ. ಇವ್ 3ನೇದವ್ ಸರ್. 3ನೇದವ್ ಅಲ್ರಿ, ಇನ್ನೊಬ್ಬತ್ತದಲ್ರಿ. ಇವ 3ನೇದವ್ ಸರ್. ಇವ ಸಣ್ಣವ್ರಿ ಸರ್. ಏನು ಚಲೋ ಹುಡುಗ್ರಿ, ಬ್ಯಾಸ್ ಕೊಡ್ರಿ. ಎಲ್ಲ ಕೆಲ್ಸಕ್ ಕರೆದ್ರ ದಿನಂಪ್ರತಿ ಅವ್ರ ಜೀವನಾನ ಕೆಲ್ಸ. ಅಷ್ಟು ಸಾಲಿ ಕಲ್ಕೊಂತಾನ ಅವ್ರು ಎಲ್ಲಾ ಮಕ್ಕಳಿಗೆ ವಿದ್ಯೆ ಕಲ್ಸ್ಯಾನ ನೋಡ್ರಿ. ಮಂಗಳೂರು ಅಲ್ಲೆಲ್ಲ ಕೆಲ್ಸ ಎಲ್ಲಾ ಮಾಡ್ಯಾನ್ರಿ. ಎಲ್ಲಾ ಮಾಡ್ಕೊಂತ ಇದ್ದನ್ರಿ. ಈಗ ನೋಡ್ರಿ ಟೈಮ್ ಪಾಪ ಇಷ್ಟೆಲ್ಲಾ ಇದಾಗ್ಬಿಡ್ತು ಸರ. ಬಡತನ ಪರಿಸ್ಥಿತಿ ಹುಡ್ರು ಮಾತ್ರ ಕೃಷಿ ಇದು ಹೊಲಕ್ ಹೋಗಿದ್ವಿ ಸರ. ಹೊಲಕ್ ಹೋಗಿ ಬರಾಕಂತಿದ್ವಿ. ಒಳ್ಳೆ ಮುಗಿಸ್ಕೊಂಡ್ ಹೊಲ್ದಾಗ ಕೆಲಸ ಮುಗಿಸ್ಕೊಂಡ್ರಿ. ಬರುವ ಟೈಮ್ನಾಗ ಅವಾಗ ನಮ್ಗೊಂದು 100 ಫೂಟ್ ದೂರ ಇತ್ತು ಅಷ್ಟೇ ರೀ. ಬರುವ ಹೊತ್ನ್ಯಾಗ ಅದು ಸಿಡ್ಲು ಕಡ್ ಅಂದ್ಬಿಡ್ತ್ರಿ. ಇದಾಗ್ಬಿಟ್ರಿ. ಹೊಳ್ಳಿ ನಾನು ಆಗ ನೋಡ್ಕೊಂಡ್ರಿ
ಅವ್ರಿಗೆ ಹೆಗಲ ಮ್ಯಾಗ ಹೊತ್ಕೊಂಡ್ ಬಂದ್ರಿ ಗಡಕ. ಇಲ್ಲಿ ಬಂದ್ಮ್ಯಾಗ ಅವ್ರು ಹಿಂಗಪ್ಪ ಇಲ್ಲ ಇದು ಇದಾಗ್ಯಾರ ಆಗಲೆ ಅಂತಂತಂದು ಹೇಳಿದ್ರು ಅಷ್ಟ. ಅದು ಒಂದು ಮಳೆಗ ಒಂದು 5:30 4 ಗಂಟೆ ಕೊಟ್ಟು 4:30 5 ಗಂಟೆಗೆ ಆಗಿತ್ತು ಸರ್. ಅವ್ರು ನಮ್ಮ ತಮ್ಮರಿ, ನಮ್ಮ ತಮ್ಮರ ಆಗ್ಬೇಕ್ರಿ. ನಾವು ಹೊಲಕ್ಕೆ ಹೋಗಿದ್ವಿ ಸರ್. ಹೊಲದಾಗಿಂದ ಬರ್ತಾ ಇದ್ವಿ ಸರ್, ಒಳ್ಳೆ ಮನೆಗೆ ಬರ್ತಾ ಇದ್ವಿ. ಮಳೆ ಬರ್ತಾ ಇತ್ತಲ್ಲ, ಅದಕ್ಕೆ ಒಳ್ಳೆ ಮನೆಗೆ ಬರ್ತಾ ಇದ್ವಿ ಸರ್. ಚೆನ್ನಾಗಿದ್ದು ಸರ್, ಎಲ್ಲ ಚೆನ್ನಾಗಿದ್ದು. ಇಬ್ರು ಅದಕ್ಕೇನಿಲ್ಲ ಸರ್, ಇಬ್ರು ಕೂಡಿ ಊಟ ಮಾಡ್ಕೊಂಡ್ ಬಂದ್ವಿ ಹೊಲ್ದಾಗ. ಅಲ್ಲೇ ಕೆಲಸ ಮಾಡೋ ಹೊತ್ನ್ಯಾಗ ಸರ್, ಹೊಲ್ದಾಗಿಂದ ಹೊಲ್ದಾಗ ಕುಂತು ಇಬ್ರು ಕೂಡಿ ಅವ್ ಮುಂದ್ ಬಂದ್ ಅಷ್ಟೇ 100 ಫೂಟ್ ನಮ್ಗ ಅವಾಗ ಅಂತರ ಅಷ್ಟೇ ಇತ್ತು ಸರ್. ಅಷ್ಟರಲ್ಲಿ ಅದು ಸಿಡ್ಲು ಒಂದು ಆಗ ಬಿಡ್ಬಿಡ್ತು ಸರ್. ಪ್ರಶಾಂತ್ ಹೊಡ್ಯೋದು ಅಂತೇಳಿ ನಮ್ಮ ಹಳೆಯ ಆಗ್ಬೇಕ್ರಿ. ಇವತ್ತಿನ ಒಂದು ಅಕಾಲಿಕ ಮಳೆ ಬಂದು ಒಂದು ಗುಡುಗು ಸಿಡ್ಲು ಬಡದ ಕಾಟ. ತಾವು ಹೊಲದೊಳಗೆ ತಾಯಿ ಮತ್ತು ಇಬ್ಬರು ಸೋದರರು ಹೊಲದನ್ನ ಕೆಲಸಕ್ಕಂತ ಹೋಗಿ ಹೊಳ್ಳಿ ಮಳೆ ಬಂದ ಸಂದರ್ಭದಲ್ಲಿ ಹೊಳ್ಳಿ ಮನೆಗೆ ಬರ್ಬೇಕಂತ ಒಂದು ಸಂದರ್ಭದಲ್ಲಿ ತಾಯಿ ಮತ್ತು ಹಿರೇಮಗ ಬಸವ ಹಿಂದಿದ್ರು. ಆ ಒಂದು ಸ್ವಲ್ಪ 100 ಫೂಟ್ ಮುಂದೆ ಬಂದ ಕಾರಣ ಅವನಿಗೆ ಒಂದು ಸಿಡ್ಲು ಬಡಿದ ಕಾಟ ಇವತ್ತಿನ ದಿವಸ ಅವನ ಸಾವನ್ನು ನಮ್ಗೆ ಭಾಳ ಇದು ಮಾಡೋಕೆ ಆಗ್ತಾಯಿಲ್ಲ. ಭಾಳ ಯಾಕಂತಂದ್ರೆ ಆ ಹುಡ್ಗನ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಆ್ಯಕ್ಟಿವ್ ಇದ್ದಾನ್ರಿ ಅವ. ಒಂದು ಸಾಮಾಜಿಕ ಕೆಲಸದ ಒಳಗಾಗಲಿ, ಒಂದು ಹುಡುಗ್ರ ದೋಸ್ತಿ ಒಳಗಾಗಲಿ, ಒಂದು ಶಾಲೆ ಒಳಗೆ ಕೂಡ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಿದ್ದ. ಆದ್ರೆ ದೇವರು ಅವನಿಗೆ ಈ ರೀತಿ ಆಗಬಾರ್ದಾಗಿತ್ತು. ಅನಿವಾರ್ಯ ಕಾರಣ ಆಗೈತಿ. ಅವನ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ. ಅವ್ರ ಕುಟುಂಬ ವರ್ಗದವ್ರಿಗೆ ಆ ಒಂದು ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಆ ದೇವ್ರು ನೀಡಲಿ ಅಂತ ಕಟ್ಟ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಸಂಗಪ್ಪ ವ್ಯಾಪಾರಿ ಅಂತ ಹೇಳಿ ನಮ್ದು ರಾಜೂರ್ರಿ. ನಮ್ಗೆ ಅಗದಿ ಇವರು ಆತ್ಮೀಯ. ನಮ್ ಕೆಲ್ಸಕ್ಕ ಗೆಳೆಯಕ್ಕ ಯಾವ್ದಾರ ಒಂದು ಹೊಲ ಇತ್ತು ಅಂತ ನಾವ್ ಹೊರಗೋದು ಬಾಳ ಒಳ್ಳೆ ಮನುಷ್ಯ ರೀ, ಬರ್ತಿದ್ದ. ಆಮೇಲೆ ಮಕ್ಕಳು ಕರ್ಕೊಂಡ ತಾನು ಅವನು ಜೀವನ ಮಾಡ್ಯಾನ್ರಿ ಅವ. ಆದ್ರ ಈ ಟೈಪ್ ಆಗ್ಬಾರ್ದಾಗಿತ್ತು ಅವಾಗ. ಭಾಳ ನೋವು ಅನ್ಸೈತಿ ನಮ್ಗದಿ. 2 ಹುಡುಗರು ಹೊಲತ್ನಾಗ ಈಗ ಅವ್ನ ಕೆಲಸ ಬಿಡಿಸಿದ್ರಿ ಪಾಪ. ಎಷ್ಟೋ ದಿವ್ಸ ಅವ ಮಂಗಳೂರಿಗೆ ಯಾವ್ರಿಗೆ ಸಾಲಿಗೆ ಹೋಗಿ ಮೂಡಬಿದ್ರಿ ಒಳಗ ಹಾಸ್ಟೆಲ್ನಾಗ ಕೆಲಸ ಮಾಡಿ ಮಕ್ಕಳು ಬದುಕಿಸ್ಯಾನ್ರಿ ಅವ. ಅಂತ ಮನುಷ್ಯ ರೀ ಪಾಪ. ಅವ್ರ ತಾಯರಾದ್ರು ಹಂಗಾರಿ. ಅವ್ರು ತಮ್ಮ ಇದ್ರ ಕೂಲಿ ಜೀವನದ ಮೇಲೆ ದಿನಂಪ್ರತಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರ್ರಿ ಅವ್ರು. ಇವ ಮೂಡಬಿದ್ರಾಗ ಹೋಗಿ ಅಲ್ಲಿ ದುಡಿದು ಮಕ್ಕಳು ಸಾಲಿ ಕಲ್ಸ್ಯಾನ. ಏನ್ ಹಿಂಗಾರಿ ಟೈಮ್ ಒಟ್ಟ. ಈಗ ಅದ್ರಾಗ ರೈತಕ್ಕೆ ಒಂದ್ ಸರಿ ಇಲ್ರಿ. ಈಗ ನೋಡ್ರಿ, ಮತ್ತೆ ಈ ಇಸ್ಮೆಕಿಗ ಪ್ಲಾಟ್ ಮಾಡಕ್ ಮಾಡಿ ಎಲ್ಲ ಮಾಡಿ ಏನೋ ಒಂದ್ ಸ್ವಲ್ಪ 4 ದುಡ್ಡು ಮಾಡ್ಕೋಬೇಕಂತಂದ್ರ ವಿಧಿ ಟೈಪ್ ಮಾಡಿ ಅವ್ನ ಹ್ಯಾಪಿ ಮಾಡಿ ಹೋಗ್ಬಿಡ್ತಿ. ಈಗ ಏನಾದ್ರು ಸ್ವಲ್ಪ ಸರ್ಕಾರದವ್ರು ಕಣ್ಣು ತೆಗೆದು ತಹಶೀಲ್ದಾರ್ ಏನಾರು ಒಂದ್ ತಟ್ಗೆ ಇವ್ರಿಗೆ ಪಾಪ ಬಡವ್ರ ಅದಾರ್ರಿ. ಆಕ್ಚುಲಿ ಇವ್ರಿಗೆ ಪರಿಹಾರ ಕೊಡ್ಬೇಕು, ಅವ್ರು ಕೊಡ್ಸ್ಲೇಬೇಕು. ಇದಕ್ಕ ತಾವು ಕೂಡ ಒಂದ್ ಸ್ವಲ್ಪ ಕೊಟ್ಟು ಅವ್ರ ಜೀವನ ನೋಡಿರ್ಬೇಕಾರ. ಇನ್ನು ತಗಡಿನ ಚಟ್ನಾಗ ಇವ್ರೆಲ್ಲ ಮಾತಾಡ್ಸಕ್ ಬಂದ್ರ ಬಾಳ ಸಮಸ್ಯೆ. ಸ್ವಲ್ಪ ಅದಕ್ಕ ದಯಮಾಡಿ ತಾವು ಕೂಡ ನಾವು ಒಂದು ವಿಷಯ ತಮ್ಮಲ್ಲಿ ವಿನಂತಿ, ಸ್ವಲ್ಪ ತಹಶೀಲ್ದಾರ್ಗೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಅವ್ರಿಗೆ ಏನ್ ಕೊಡ್ಬೇಕಾಗೈತೆ ಅಂತ ಸ್ವಲ್ಪ ಸರಿಯಾದಂತ ಒಂದು ಪರಿಹಾರ ವ್ಯವಸ್ಥೆನೂ ಕೂಡ ತಾವು ಮಾಡ್ರಿ. ಮತ್ತೆ ಈಗ ನಮ್ಮ ಊರ್ ಕಡೆ ಹಿರಿಯರು ಕೂಡ ಎಲ್ಲರೂ ಕೂಡಿ ಇನ್ನೊಂದಿಷ್ಟು ಸ್ವಲ್ಪ ಶಾಸಕರಿಗೆ ಅವ್ರಿಗೆ ಇವ್ರಿಗೆ ಗಮನಕ್ಕೆ ತಂದು ಇದನ್ನ ಸ್ವಲ್ಪ ಏನಾರ ಕೊಡಿಸುವಂತ ವ್ಯವಸ್ಥೆನೂ ಮಾಡೋಣ್ರಿ. ಮತ್ತೆ ಇನ್ನೇನ್ ಮಾಡೋದು ಹೇಳ್ರಿ. ಈಗ ಅಂತ ಇದು ಬರಬಾರ್ದಾಗಿತ್ತು ಪಾಪ ಅವಾಗ. ಅಂತ 2 ಹುಡುಗರು ಡೈಲಿ ದುಡಿಯಕ್ ಹೋಗಿದ್ದೀರಿ ಅವ್ರು ದಿನಂಪ್ರತಿ. ಗೆಳೆಯ ಕರ್ಕೊಂಡು ಪುಳ್ಗುಂಟಿ ಹೊಡ್ಕೊಂಡು ನಂದ ಎಷ್ಟೋ ಸಲ ಬಂದೇನ್ರಿ ಕೆಲ್ಸಕ್ಕ. ಹಂಗ ಅಂತ ಜೀವನ ರೀ ಅವ್ ಪಾಪ. ಶ್ರಮಜೀವ್ರಿ. ಅವ್ ಇನ್ನೊಬ್ರು ಸನಿಯಕ್ ಹೋಗೋವಲ್ಲ, ಯಾರ್ದೋ 10 ರೂಪಾಯಿ ಹಿಂಗ ಕೇಳ್ಬೇಕು ಅನ್ನೋವಲ್ಲ. ನಿನ್ನೆಲ್ ಮೊನ್ನೆ ಅಂತೇಳಿ ಫೂಲ್ ಅಂತೇಳಿ ಎಷ್ಟೊತ್ತನ ಕುಂತಿದ್ದಾವ. ಮಕ್ಕಳನ್ನ ಕಷ್ಟಪಟ್ಟು ಮಂಗಳೂರು ಮನೆಯಲ್ಲಿ ದುಡ್ದು ಸಾಲಿ ಕಲ್ಸ್ಯಾನ್ರಿ ಅವ್ರನ್ನ. ಮನಿ ಬರ್ಲಿಲ್ಲ.